ಲಾರ್ಡ್ ಜೀಸಸ್ ಯೇಸುವೆ ಅಪ್ಪ, ಈ ಪ್ರಾರ್ಥನೆಯಲ್ಲಿ ನಿನ್ನ ಬಲವಾದ ಶಕ್ತಿ ಕಾಣಬೇಕು ಯೇಸಪ್ಪ. ಸಭೆಯಲ್ಲಿ ಕೂತಿದೆ ಎಲ್ಲ ಮಕ್ಕಳ ಮೇಲೆ ನಿನ್ನ ಅಭಿವೃದ್ಧಿ ಪಡಬೇಕು. ಈ ಆನ್ಲೈನ್ ನೋಡುವ ಸರ್ವಿಸ್ ಅಲ್ಲಿ ಯೇಸಪ್ಪ ಎಷ್ಟೆಲ್ಲ ಬಲ ಶಕ್ತಿ ನಿನ್ನ ಕಾಡಿದೆ. ಈ ಪ್ರಾರ್ಥನೆ ಮೂಲಕ ಒಬ್ಬೊಬ್ಬ ಹೃದಯದಲ್ಲಿ ನೀನು ಮಾತಾಡಿ ಯೇಸಪ್ಪ. ಹೌದು ಯೇಸುವೆ, ಎಷ್ಟೋ ಜನರ ಮಕ್ಕಳು ತಂದೆ ತಾಯಿಯ ಮಾತು ಕೇಳದೆ ತಂದೆಯರಿಗೆ ಆವಿದ್ಯತೆ ತಾಯಿಗೆ ಆವಿದ್ಯತೆ ಆಗಿ ಸ್ವಾಮಿ ಕಾಲ ಕಳೀತಾ ಇದ್ದಾರೆ. ದೇವರ ದೃಷ್ಟಿಯಲ್ಲಿ ಇದು ಒಂದು ಕೆಟ್ಟದಾದ, ಆದರೆ ಇದರೆಲ್ಲ ಕಾರ್ಯಗಳು ನಿರ್ವಹಿಸುವ ಸೈತಾನನಾಗಿದ್ದಾನೆ. ಅದಕ್ಕಾಗಿ ಯೇಸು ಕ್ರಿಸ್ತನ ಹೆಸರ ಮೇಲೆ ನಾನು ಆದೇಶಿಸ್ತಾ ಇದ್ದೇನೆ. ಎಷ್ಟೆಲ್ಲ ಮಕ್ಕಳು ಮಾತು ಕೇಳುತ್ತಾ ಇಲ್ಲ, ಎಷ್ಟೆಲ್ಲ ತಂದೆ ತಾಯಿ ನೋಯಿಸ್ತಾ ಇದ್ದೀರಲ್ಲ, ಆ ಮಕ್ಕಳು ಇವತ್ತು ಈ ಗಳಿಗೆಯಲ್ಲಿ ದುಷ್ಟಾತ್ಮನಿಂದ ಹೊರಗೆ ಬರಬೇಕು. ಯೇಸು ಕ್ರಿಸ್ತನ ಹೆಸರ ಮೇಲೆ ಆದೇಶಿಸ್ತಾ ಇದ್ದೇನೆ. ಎಲ್ಲ ದೊರೆತನ ಮಾಡುವ ಅಂಧಕಾರ ಶಕ್ತಿ ಸೈತಾನವೇ ಆ ಮಕ್ಕಳ ಮೇಲಿಂದ ಇಳಿದು ಬರಲಿ. ರೈಟ್ ನೌ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ರೈಟ್ ನೌ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. Holy Ghost fire, Holy Ghost fire. ಯೇಸುವೆ, ಆ ತಂದೆ ತಾಯಿಗೆ ಆ ವಿಧೇಯತೆ ಆಗಿದ್ದ ಮಕ್ಕಳ ಮೇಲೆ ಇವತ್ತು ನಿನ್ನ ಶಾಂತಿ ಇಳಿಸಿದಿ. ಇದು ಪ್ರೊಫೆಟಿಕ್ ವರ್ಡ್. ಎಷ್ಟೆಲ್ಲ ಜನರು ಈ ಆನ್ಲೈನ್ ಪ್ರೇಯರ್ ಅಲ್ಲಿ ನೀವು ಪಾಲಾಗಿದ್ರಿ, ಈ ಸಭೆಯಲ್ಲಿ ನೀವು ಪಾಲಾಗಿದ್ರಲ್ಲ, ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುವಂತರಾಗಿದ್ದಾರೆ. ಅವರು ಸಂಪೂರ್ಣ ಅಂಧಕಾರ ಶಕ್ತಿಯಿಂದ ಬಿಡುಗಡೆ ಹೊಂದಿದ್ದಾರೆ. ಯಾಕಂದ್ರೆ ಪವಿತ್ರಾತ್ಮನ ಹಸ್ತವು ನಿಮ್ಮ ಮನೆ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಇಳಿದು ಬಂದಿದೆ. ಓ ರವಶಂದೋ ರವಶದವರಶದವ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೆ, ಆ ಮನೆಗಳಲ್ಲಿ ಆ ಮಕ್ಕಳ ಮೇಲೆ, ತಂದೆ ತಾಯಿ ಕುಟುಂಬದ ಮೇಲೆ ಸ್ವಾಮಿ ಎಷ್ಟೆಲ್ಲ ಮಹಾಬಲವಾದ ಶಕ್ತಿ ನೀಡಿಸಿದೆ ಸಪ್ಪ. ಓ ಸಬರಶತ ಸ್ವಾಮಿ, ಎಷ್ಟು ಜನರು ಅನಾರೋಗದಲ್ಲಿ ಬಿದ್ದಿದ್ದಾರೆ ಸಪ್ಪ. ಅನಾರೋಗದಿಂದ ಹೊರ ಬರುವಂತೆ ಯೇಸುವಿನ ಪರಿಶುದ್ಧ ಹತ್ತ, ಯೇಸುವಿನ ಪರಿಶುದ್ಧ ರಕ್ತ ಮನೆ ಮಕ್ಕಳ ಮೇಲೆ ಇಳಿದು ಬರಲಿ. ಹೌದು ಯೇಸುವೆ, ಹಾಸಿಗೆ ಮೇಲೆ ಬಿದ್ದಿದ ಎಷ್ಟು ಜನರು ಆಯ್ತು ನನ್ನದು ಇಷ್ಟೇ, ನಾನು ಮರಣಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಯೇಸು ನಿಮ್ಮನ್ನು ನೋಡ್ತಾ ಇದ್ದಾನೆ. ಮಕ್ಕಳೇ, ಇವತ್ತು ಯೇಸು ಕ್ರಿಸ್ತನ ಹೆಸರ ಮೇಲೆ ಎಲ್ಲ ಅನಾರೋಗದಲ್ಲಿ ಬಿದ್ದಿದ ಮಕ್ಕಳು ಸಂಪೂರ್ಣ ಗುಣ ಹೊಂದುವಂತರಾಗಿದ್ದಾರೆ. ಕಂಪ್ಲೀಟ್ ಹೀಲ್ಡ್ ಇನ್ ಕ್ರೈಸ್ಟ್ ಐ ಕಮಾಂಡಿಂಗ್. ಎಲ್ಲ ದುಷ್ಟಾತ್ಮ ರೋಗದಲ್ಲಿ ಅನಾರೋಗದಲ್ಲಿ ಹಾಕಿದ ಮಕ್ಕಳ ಮೇಲೆ ಯೇಸುವೆ ನಿನ್ನ ಪರಿಶುದ್ಧ ಹಸ್ತವು ಇಳಿದು ಬರಲಿ. ನಿನ್ನ ಪರಿಶುದ್ಧ ನಾಮಾತನ ಮೇಲೆ ಇಳಿದು ಬರಲಿ. ಆ ಮಕ್ಕಳ ಮೇಲೆ ಸ್ವಾಮಿ ಈ ರೋಗ ಎನ್ನುವ ದುರಾತ್ಮನನ್ನು ನಾಶವಾಗಲಿ. ಯೇಸು ಕ್ರಿಸ್ತನ ಹೆಸರ ಮೇಲೆ ಆದೇಶಿಸ್ತೇನೆ, ಬಿಟ್ಟು ತೊಲಗು ಎಲ್ಲರ ಮೇಲಿಂದ. ಎಲ್ಲೆಲ್ಲಿ ನಿನ್ನ ಕಾರ್ಯ ಮಾಡ್ತಾ ಇದ್ರಿ, ಅನಾರೋಗದಲ್ಲಿ ಹಾಕಿದ ದುಷ್ಟಾತ್ಮವೇ ನಿನಗೆ ಯೇಸು ಕ್ರಿಸ್ತನ ಹೆಸರು ಗದರಿಸ್ತಾ ಇದ್ದೇನೆ. ಯೇಸು ಇವತ್ತು ಬಲವಾದ ಕಾರ್ಯ ನೋಡುವಂತರಾಗಿದ್ರಿ. ನೀವು ಸಂಪೂರ್ಣ ಬಿಡುಗಡೆ ಕಾಣುವಂತರಾಗಿದ್ರಿ. ಯೇಸು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ಆಲ್ಮೋಸ್ಟ್ ಆಲ್ ಮೈಟಿ ಲಾರ್ಡ್ ಜೀಸಸ್ ಕ್ರೈಸ್ಟ್, ಈ ನನ್ನ ರೋಗದಲ್ಲಿ ಹಾಕುತ್ತಿರುವ ದುಷ್ಟಾತ್ಮ, ಈ ಅಂಧಕಾರ ಶಕ್ತಿ, ಈ ಏಜೆಂಟ್ಗಳು ಎಲ್ಲವೂ ಯೇಸು ಕ್ರಿಸ್ತನ ಮುರಿಯಲ್ಪಡಲಿ. ಒಂದೊಂದು ಮನೆಗಳಲ್ಲಿ ಎಷ್ಟು ರೋಗಗಳಿದ್ದಾವಲ್ಲ, ಆ ರೋಗವೆಲ್ಲ ತೀರಲಿ. ಇನ್ ಕ್ರೈಸ್ಟ್ ಐ ಕಮಾಂಡಿಂಗ್. ಎಲ್ಲ ದುರಾತ್ಮ, ಎಲ್ಲ ಸೈತಾನ್ಗಳು, ಎಲ್ಲ ಈವಿಲ್ ಸ್ಪಿರಿಟ್ಗಳು ಯೇಸು ಕ್ರಿಸ್ತನ ಹೆಸರ ಮೇಲೆ ಆದೇಶಿಸ್ತಾನೆ. ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. Out in the name of Jesus Christ. Holy Ghost fire, Holy Ghost fire in the name of Jesus Christ. Holy Ghost fire. ಯೇಸುವೆ, ನಿಮ್ಮ ಅಭಿಷೇಕ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಮಕ್ಕಳ ಮೇಲೆ ಯೇಸುವೆ ತಂದೆ ಈ ಸಂಪೂರ್ಣ ಅನಾರೋಗವನ್ನು ಬಿಡಿಸಿದಕ್ಕಾಗಿ ಸ್ತೋತ್ರ. ಈ ಮಕ್ಕಳ ಮೇಲೆ ಪರಿಶುದ್ಧ ಹಸ್ತವನ್ನು ಇಳಿಸಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು. ವಂದನೆ ಯೇಸುವೆ. ರವಾ ಶರೋ ಥಾ ರವಾ ರಜಾಬ ಆಲ್ ಮೈಟಿ ಲಾರ್ಡ್ ಜೀಸಸ್, ನಿಮಗೆ ಸ್ತೋತ್ರ ಯೇಸಪ್ಪ. ಎಷ್ಟು ಮಕ್ಕಳು ಸ್ವಾಮಿ ನರದ ಬೇನೆಯಿಂದ ಕಾಯುತ್ತಿದ್ದಾರೆ, ವೇರಿಕೋವೇನ್ಸ್ ಮತ್ತೆ ತರತರದ ಬೇನೆಗಳಿಂದ, ಆ ನರಗಳ 4 ದಿಕ್ಕಿಂದ ಪವಿತ್ರಾತ್ಮ ದೇವರೇ ಕಾರ್ಯ ಮಾಡ್ರಿ. ಈ ಮಕ್ಕಳ ಮೇಲೆ, ಜನರ ಮೇಲೆ ನರದ ಪ್ರಾಬ್ಲಮ್ ಇಂದ ದೌರ್ಜನ್ಯ ಮಾಡ್ತಿದ್ದ ದುಷ್ಟಾತ್ಮವನ್ನು ಯೇಸು ಕ್ರಿಸ್ತನ ಹೆಸರ ಮೇಲೆ ಮುರಿಯಲ್ಪಡ್ತಾನೆ. ಯೇಸು ಕ್ರಿಸ್ತನ ಹೆಸರ ಮೇಲೆ ಮುರಿಯಲ್ಪಡ್ತಾನೆ. ಎಲ್ಲ ನರಗಳು ಎಲ್ಲಿದ್ದವು ಅಲ್ಲೇ ಸ್ಥಿರವಾಗಿ ನಿಲ್ಲಬೇಕು. ಏಸಪ್ಪ, ನೀನು ಯಾವ ರೀತಿಯಾಗಿ ನೀನು ಈ ಮಕ್ಕಳನ್ನು ನೀನು ಅಭಿವೃದ್ಧಿ ಪಡಿಸ್ತೀವಿ, ನಿನ್ನ ಹಸ್ತದಿಂದ ಮುಟ್ಟು ಏಸಪ್ಪ. ಎಷ್ಟು ನೋವಿನಿಂದ ಸ್ವಾಮಿ, ಆ ನೋವು, ಆ ನರಗಳ ನೋವಿಂದ ಸ್ವಾಮಿ ಏನು ಮಾಡಬೇಕಂತ ತಿಳಿತಾ ಇಲ್ಲ ಮಕ್ಕಳಿಗೆ. ಆ ದುರಾತ್ಮನ ಕಾರ್ಯಗಳು ಮುರಿಯಲ್ಪಡಲಿ. ಇನ್ ಕ್ರೈಸ್ಟ್ ಐ ಕಮಾಂಡಿಂಗ್. ಎಲ್ಲ ದೊರೆತನದ ಆತ್ಮಗಳು ಮುರಿಯಲ್ಪಡಲಿ. Holy Ghost fire. ಎಲ್ಲ ನರಗಳು, ಯಾರ್ಯಾರ ಮಕ್ಕಳ ಮೇಲೆ ನರಗಳ ಸಮಸ್ಯೆ ಬಂದಿದೆ, ಆ ನರಗಳ ಮೇಲೆ ಕೈ ಇಡ್ರಿ. ಯೇಸು ಕ್ರಿಸ್ತ ನಿಮ್ಮನ್ನು ಮುಟ್ಟಲಿದ್ದಾನೆ. ಆ ನರಗಳು ಎಲ್ಲಿ ರೂಪಿಸಿದನ, ಯಾವ ಸ್ಥಳದಲ್ಲಿ ಕೂಡಬೇಕು ಆ ಸ್ಥಳಕ್ಕೆ ಹಿಂತಿರುಗುವಂತೆ ಯೇಸು ಕ್ರಿಸ್ತನ ಹೆಸರ ಮೇಲೆ ಆದೇಶಿಸ್ತಾ ಇದ್ದಾನೆ. ಇನ್ ಕ್ರೈಸ್ಟ್ ಎಲ್ಲ ನರಗಳು ಎಲ್ಲಿಂದ ಬಿದ್ದು ಅದೇ ಜಾಗಕ್ಕೆ ಹಿಂತಿರುಗಿ ಹೋಗ್ಲಿ. 4 ದಿಕ್ಕಿನಿಂದ ಪವಿತ್ರಾತ್ಮ ದೇವರ ಇಳಿದು ಬರಲಿ. ಅಲ್ಲಿ ನಿನ್ನ ಜೀವ ತುಂಬಲಿ. ಹೋಲಿ ಗೋಸ್ಟ್
ಹೋಲಿ ಗೋಸ್ಟ್ ಫೈರ್, ಹೋಲಿ ಗೋಸ್ಟ್ ಫೈರ್. ಸಬರಶಂದ ವರಶಬ ರಶಬ. ಎಷ್ಟು ಮಕ್ಕಳು ಹುಣ್ಣುಗಳಿಂದ ಸ್ವಾಮಿ ನರಳಾಡ್ತಿದ್ದಾರೆ ಏಸಪ್ಪ. ಹುಣ್ಣುಗಳು ಕಮ್ಮಿ ಮಾಡೋಪ್ಪ, ಎಲ್ಲ ಹುಣ್ಣುಗಳು ಕಮ್ಮಿ ಮಾಡು ಏಸಪ್ಪ. ಎಷ್ಟು ಜನರು ಸ್ವಾಮಿ ನರಳಾಡ್ತಿದ್ದಾರೆ. ಆ ಮಕ್ಕಳ ಮುಟ್ಟು ಸ್ವಾಮಿ, ವರ್ಷ ಹೋಯ್ತು, 2 ವರ್ಷ ಆಯ್ತು, ಎಷ್ಟು ದಿವಸಗಳಾಯ್ತು ಸ್ವಾಮಿ. ದುರಾತ್ಮನು ಕಾಡುತ್ತಿರುವಾಗ ಆ ಮಕ್ಕಳ ಹುಣ್ಣುಗಳು ಕಮ್ಮಿ ಮಾಡು ಏಸಪ್ಪ. ಆ ಮಕ್ಕಳಿಗಿದ್ದ ಹುಣ್ಣುಗಳು ಸಂಪೂರ್ಣವಾಗಿ ನೀನು ಈಗಳಿಗೆ ಸಮಯದಲ್ಲಿ ಡೆಲಿವರೆನ್ಸ್ ಹೀಲ್ ಮಾಡ್ಬೇಕೇಸಪ್ಪ. ಆ ಹುಣ್ಣುಗಳಿಗೆ ಸಂಪೂರ್ಣ ಡೆಲಿವರೆನ್ಸ್, ಸಂಪೂರ್ಣ ಹೀಲ್ ಮಾಡಿದಕ್ಕಾಗಿ ಸ್ತೋತ್ರ. ಅಂಧಕಾರ ಶಕ್ತಿ ಹುಣ್ಣಿನ ಮೂಲಕ ಮನುಷ್ಯನ ಮೇಲೆ ನಿನ್ನ ದಾಹ ಮಾಡಿದಲ್ಲ, ನಿನಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿಯಲ್ಪಡ್ತೇನೆ. ಆ ಮಕ್ಕಳನ್ನು ಬಿಟ್ಟು ತೊಲಗು. ಎರಡ ಮನೆಯಲ್ಲಿ ಏಸಿಷ್ಟು ಮಕ್ಕಳ ಮೇಲೆ ಹುಣ್ಣುಗಳನ್ನು ಮಾಡಿಟ್ಟಿದೆ ಸಪ್ಪ. ಆ ಹುಣ್ಣುಗಳೆಲ್ಲ ಸ್ವಾಮಿ ಈಗಳಿಗೆ ಇದೇ ಸಮಯದಲ್ಲಿ ನಿನ್ನ ಪರಿಶುದ್ಧ ಹಸ್ತದಿಂದ ಸ್ವಾಮಿ ಮುಟ್ಟಲ್ಪಡಬೇಕು, ಸಂಪೂರ್ಣ ಹೀಲ್ ಆಗಬೇಕು, ಸಂಪೂರ್ಣ ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಓ ರವ ಶಂದೋರ, ಥ್ಯಾಂಕ್ ಯು ಜೀಸಸ್. ಈ ಪ್ರಾರ್ಥನೆಯಲ್ಲಿ ಯಾರ್ಯಾರನ್ನು ಮನಪೂರ್ವಕವಾಗಿ ಕುಂತಿರಿ, ನೀವೆಲ್ಲರೂ ಹೀಲನ್ನು ಕಂಡುವಂತರಾಗಿದ್ದೀರಿ, ನೀವೆಲ್ಲರೂ ಹೀಲನ್ನು ಕಂಡುವಂತರಾಗಿದ್ದೀರಿ. ಬಿಡುಗಡೆ ಇವತ್ತು ನಿಮಗೆ ಬಿಡುಗಡೆ ಆಗಿದೆ. ಯಾಕಂದ್ರೆ ಯೇಸುವಿನ ಹಸ್ತ ನಿಮ್ಮಲ್ಲಿ ಮುಟ್ಟಲ್ಪಟ್ಟಿದೆ. ಯಾರ್ಯಾರಿಗೆ ಸಾಲಗಳಾಗಿದ್ದಾರೆ, ಸಾಲಗಳಿಂದ ಡಿಪ್ರೆಷನ್ ಆಗಿದ್ದ ಮಕ್ಕಳೇ, ನಿಮ್ಮ ತಲೆಗಳ ಮೇಲೆ ಕೈ ಇಟ್ಕೋರಿ. ಇನ್ ಕ್ರೈಸ್ಟ್ ಐ ಕಮಾಂಡಿಂಗ್. ಎಷ್ಟೆಷ್ಟು ಮಕ್ಕಳಿಗೆ ಸಾಲಗಳಾಗಿದ್ದಾವೆ, ಆ ಸಾಲಗಳೆಲ್ಲ ಯೇಸು ಕ್ರಿಸ್ತನು ಮುರಿಯಲ್ಪಡ್ತಾ ಇದ್ದಾನೆ. ಆ ಸಾಲ ಎಲ್ಲ ತೀರಿಸುವ ನಿಮಗೆ ಶ್ರಮೆ, ನಿಮಗೆ ಹಣದ ಸಹಾಯ ಮಾಡುವಂತರಾಗಿದ್ದಾರೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆದೇಶಿಸ್ತಾ ಇದ್ದೇನೆ, ಸಾಲದಲ್ಲಿ ಹಾಕಿದ ಒಂದೊಂದು ದುಷ್ಟಾತ್ಮಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮುರಿಯಲ್ಪಡಲಿ. ಸಾಲದಲ್ಲಿ ಹಾಕಿದ ಒಂದೊಂದು ಮಕ್ಕಳ ಮೇಲಿಂದ ದೌರ್ಜನ್ಯವನ್ನು ತೆಗೆಯಲ್ಪಡಲಿ. ಓ ರವಶದ ರವರಶದ ವರಶದವ. ಥ್ಯಾಂಕ್ ಯು ಜೀಸಸ್. ಎಷ್ಟೋ ಮನೆಗಳಲ್ಲಿ ಸಪ ಸಾಲದಿಂದ ಸ್ವಾಮಿ ಡಿಪ್ರೆಷನ್ ಆಗಿದ್ದಾರೆ ಸಪ. ಎಷ್ಟು ಡಿಪ್ರೆಷನ್ ಅಂದ್ರೆ ಸ್ವಾಮಿ ಸಾಯುವ ಪರಿಸ್ಥಿತಿಯಲ್ಲಿ ಹೋಗುವಂತರಾಗಿದ್ದಾರೆ. ಅಂತ ಮನೆಗೆ ಒಂದು ಬಿಡುಗಡೆ ಆಗ್ತಾ ಇದೆ. ಈ ಪ್ರಾರ್ಥನೆಯಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಯೇಸುವೆ, ಇನ್ ಕ್ರೈಸ್ಟ್ ಐ ಕಮಾಂಡಿಂಗ್. ಎಲ್ಲ ದುಷ್ಟಾತ್ಮ, ಎಷ್ಟು ಸಾಲದ ಆತ್ಮದಿಂದ ಮಕ್ಕಳ ಹೃದಯವನ್ನು ಕೊಲ್ಲುತ್ತಿದ್ದ ಆತ್ಮವೇ, ನಿನಗೆ ಯೇಸು ಕ್ರಿಸ್ತನ ಸಾಧಿಸ್ತೇನೆ. ಆ ಮನೆ ಮೇಲಿಂದ, ಆ ಮಕ್ಕಳ ಮೇಲಿಂದ ಬಿಟ್ಟು ತೊಲಗು. ಸಾಲವೆಲ್ಲ ನೀಗಲಿ ಈಗ ಯೇಸು ಕ್ರಿಸ್ತನ ಹೆಸರು ಮೇಲೆ. ಹೋಲಿ ಗೋಸ್ಟ್ ಫೈರ್, ಹೋಲಿ ಗೋಸ್ಟ್ ಫೈರ್. ಯೇಸುವೆ, ನಿನ್ನ ಪರಿಶುದ್ಧ ಹಸ್ತದಿಂದ ಮಕ್ಕಳ ಮೇಲೆ ಸಹಾಯ ಮಾಡು ಏಸಪ್ಪ. ನಿನ್ನ ಪರಲೋಕ ದ್ವಾರ ತೆರೆದು ಆ ಮನೆಗಳಿಗೆ ರಕ್ಷಣೆ ಆಗಲಿ ಏಸಪ್ಪ. ಸಾಲಗಳಿಂದ ನಲ್ಲಾಡ್ತಿದ್ದ ಮನೆಗಳಿಗೆ ಒಂದು ಬಿಡುಗಡೆ ಆಯ್ತು. ಹೌದು ಯೇಸುವೆ, ಎಷ್ಟು ಪಾರ್ಶ್ವ ರೋಗಿಗಳು ಸ್ವಾಮಿ ಸಮಸ್ಯೆದಿಂದ ದೊಡಕುತ್ತಾ ಇದ್ದಾರೆ. ಇವತ್ತು ಪ್ಯಾರಲೈಸ್ ಆಗಿದ್ದ ಪ್ರತಿಯೊಂದೊಂದು ಮಕ್ಕಳಿಗೆ ಒಂದು ಬಿಡುಗಡೆ ಆಗುವಂತದಾಗಿದೆ. ಯೇಸು ಕ್ರಿಸ್ತನ ಹೆಸರು ಮೇಲೆ ನಾನು ಆದೇಶಿಸ್ತಾ ಇದ್ದೇನೆ, ಎಲ್ಲ ಪ್ಯಾರಲೈಸ್ ಹಾಗೆ ಅನಾರೋಗ್ಯದಲ್ಲಿ ಹಾಕಿದ ದುಷ್ಟಾತ್ಮ ನಿನಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಗದರಿಸ್ತೇನೆ. ಆ ಮಗನನ್ನು ಬಿಟ್ಟು ತೊಲಗಬೇಕು. ರೈಟ್ ನೌ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಪಾರ್ಶ್ವ ರೋಗಿ ಸಂಪೂರ್ಣ ಹೀಲ್ ಆಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಮಹಾಧ್ವನಿಯಿಂದ ಹೇಳಿರಿ, ಥ್ಯಾಂಕ್ ಯು ಜೀಸಸ್, ನನ್ನನ್ನು ಸಂಪೂರ್ಣ ಗುಣಪಡಿಸಿದಿ. ಹೋಲಿ ಗೋಸ್ಟ್ ಫೈರ್, ಹೋಲಿ ಗೋಸ್ಟ್ ಫೈರ್. ಏಸಪ್ಪ, ನೀನು ಮುಟ್ಟಿದಕ್ಕಾಗಿ ಸ್ತೋತ್ರ. ಎಲ್ಲ ಪಾರ್ಶ್ವ ರೋಗಿಗಳನ್ನು ಸ್ವಾಮಿ ನಿನಗೆ ಸಂಪೂರ್ಣ ಗುಣಪಡಿಸಿದೆ ಏಸಪ್ಪ. ನಂಬಿ ಯಾರ್ಯಾರು ಬೇಡಿರಿ ಮಕ್ಕಳೇ, ಈ ಪ್ರಾರ್ಥನೆಯಲ್ಲಿ ನೆಲೆಗೊಂಡಿದೆ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಬಂದಿದೆ. ಯೇಸು ನಿಮ್ಮನ್ನು ಮುಟ್ಟಲ್ಪಟ್ಟಿದ್ದಾನೆ. ಯೇಸುವಿನ ರಕ್ತ ನಿಮ್ಮ ಮೇಲೆ ಉಳಿದು ಬಂದಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಸಬರ ಶತ್ತವರ ಶತ್ತವರ ಶತ್ತವ ರಬ ರಶಿತ್ತೋ ರಬ ರಬ. ಯೇಸುವಿಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಎಷ್ಟೆಲ್ಲ ಚಿಂತೆ ಭಾರದಲ್ಲಿದ್ದ ಮನೆಗಳಿಗೆ ಬಿಡಿಸಿ ಏಸಪ್ಪ. ಏಟೆಸ್ಟ್ ಮಕ್ಕಳಿಗೆ ಫೀಸ್ ಕಟ್ಲಕ್ ಆಗ್ತಾ ಇಲ್ಲ ಏಸಪ್ಪ. ಆ ಮನೆಗಳಿಗೆ ಫೀಸ್ ಕಟ್ಟು ಏಸಪ್ಪ. ಆ ಮಕ್ಕಳ ಅವಮಾನ ಆಗದೆ ಸ್ವಾಮಿ ನಿನ್ನ ರಾಜ್ಯಕ್ಕೆ ಬರುವಂತೆ ಅವರಿಗೆ ಸಂಪೂರ್ಣ ಬಿಡುಗಡೆ ಮಾಡಿ ಏಸಪ್ಪ. ಹಣದ ಸಹಾಯ ಮಾಡಿ ಗೊತ್ತಪ್ಪ. ಎಷ್ಟೋ ಜನರು ಸ್ವಾಮಿ EMI ಗಾಗಿ ಅವಕಾಶ ಇದ್ದಿರ್ಬೋದು ಏಸಪ್ಪ. ಎಷ್ಟು ಜನರು ಮನೆ ಕಟ್ಟಿದಾಗ ಎಲ್ಲೋ ನಿಂತಿರ್ಬೋದು ಏಸಪ್ಪ. ಮನೆ ಫುಲ್ಫಿಲ್ ಆಗ್ಲಿ ಏಸಪ್ಪ. ಆ ಮನೆ ಕಟ್ಟಲು ಸಂಪೂರ್ಣ ಅಭಿಷೇಕ ಮಾಡಿ ಏಸಪ್ಪ. ಹಣದ ಸಹಾಯ ಮಾಡು ಏಸಪ್ಪ. ನೀ ಆ ಮನೆಗಳಿಗೆ ಈ ವಿಡಿಯೋ ನೋಡುತ್ತಿರುವ ಸಭೆಯಲ್ಲಿ ಇದ್ದ ಎಲ್ಲ ಮಕ್ಕಳ ಮೇಲೆ ಆಶೀರ್ವಾದ ಇವತ್ತು ಪ್ರೊಫೆಟಿಕ್ ಓಡಾಗಿ ಇಳಿದು ಬರಲಿ ಏಸಪ್ಪ. ನೀನು ಪ್ರೊಫೆಟಿಕ್ ಓಡಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ರಬಾ ಶಂದೋರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಯೇಸುವೆ, ಮುಂದಿನ ಕಾರ್ಯ ನಿನ್ನ ಕೈಗೆ ಒಪ್ಪಿಸ್ತೇನೆ ಏಸಪ್ಪ. ಈ ಪ್ರಾರ್ಥನೆ ಕೋರಿಕೆ ಎಲ್ಲರ ಮೇಲೆ ಇಳಿದು ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ ಜೀವನ ತಂದೆ.